ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿಕ್ ಅಫಿಷಿಯಲ್. ನಾನು ಚೇತನ್ ಸಿಕೆ. ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ 2026ಕ್ಕೆ ಕನ್ನಡ ವಿಷಯದ 2 ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಮಾಡಲ್ ಕ್ವಶನ್ ಪೇಪರ್ಸ್ಗಳು ವೆರಿ ಇಂಪಾರ್ಟೆಂಟು ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇವು ಬೋರ್ಡರ್ ಬಿಟ್ಟಿರುವ ಮಾದರಿ ಪ್ರಶ್ನೆ ಪತ್ರಿಕೆಗಳು. ಇಲ್ಲಿ ಯಾವುದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ನ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ. ನೀವು ನೋಡ್ಕೊಂಡಿದ್ದೀರಾ ಇವೇನು ಕ್ವಶನ್ ಪೇಪರ್ಸು ಯೂಸ್ ಇಲ್ಲ ಅಂತ. ನೋಡಿ, ಗ್ಯಾರಂಟಿ ರಿಪೀಟ್ ಆಗ್ತವೆ ಕ್ವಶನ್ಗಳು, ಮತ್ತು ಐಡಿಯಾ ಬರ್ತದೆ ನಿಮಗೆ ಕ್ವಶನ್ ಹೊಡೆದು ಕೇಳ್ಬೋದು ಅಂತ. ಆದ್ದರಿಂದ ಸಂಪೂರ್ಣ 2 ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಡಲ್ ಕ್ವಶನ್ 2 ಮತ್ತು 3ರ ಉತ್ತರ ನೋಡೋಣ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ನುಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮಾಡ್ತಾರಾ? ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ ಸೆಕೆಂಡ್ PUCಯಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಬದಲು ನಿಮಗೆ 10 ಮಲ್ಟಿಪಲ್ ಕ್ವಶನ್ ಇರ್ತವೆ, 10 ಬಹುಯಕ ಪ್ರಶ್ನೆ ಇರ್ತವೆ. ಈಗ ನಿಮಗೆ ಮಾಡಲ್ ಕ್ವಶನ್ 1 ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಕಿದ್ದೀನಿ. ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಈಗ 2ನೇ ಕ್ವಶನ್ ಪೇಪರು 3 ನೋಡೋಣ. ಓಕೆ, 1ನೇ ಹಾಕಿರ್ತೇನೆ ನೋಡ್ಕೊಳ್ಳಿ ಚಾನಲಲ್ಲಿ. 1ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಈ ಪದದಲ್ಲಿ ವ್ಯಕ್ತವಾಗಿರುವ ಭಾವ ಯಾವ ಭಾವ? ರಾವಣನ ಉತ್ಸಾಹ. ಪ್ರಶ್ನೆ 2, ಇದರಿಂದ ಪರಿಮಳವನ್ನು ಅರಿಯಬಹುದು. ಇದರಿಂದ ಪುಷ್ಪದಿಂದ. ಪ್ರಶ್ನೆ 3, ಹಗಿಯನ್ನು ಏನೆಂದು ಉಪೇಕ್ಷಿಸಬಾರದು. ಉತ್ತರ ಬಾಲಕನೆಂದು. ಪ್ರಶ್ನೆ 4, ದುರ್ಜನರ ಎಂಥ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಉತ್ತರ ಆಪ್ಷನ್ ಎ, ಭಿನ್ನಾನದ ಮಾತಿಗೆ. ಪ್ರಶ್ನೆ 6, ಜನರಿಗೆ ಎದಕ್ಕೆ ಗತಿಯಿಲ್ಲ, ಎದಕ್ಕೆ ಗಂಜಿಗೆ. ಪ್ರಶ್ನೆ 6, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತು. ಮಾನಸಿಕ ಸ್ತರ. ಪ್ರಶ್ನೆ 7, ಏನದು? ಎಲ್ಲವೂ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾನೇನಾದರೂ ಕರೆತಂದು ನನ್ನೆದುರು ಸರಪಳಿ ಎಳಿಸುವ ಈ ಸಾಲಗಳು ಈ ಕೆಳಗಿನ ಯಾವ ಭಾವವನ್ನು ವ್ಯಕ್ತಪಡಿಸುತ್ತದೆ. ಆಪ್ಷನ್ ಎ, ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. 8ನೇ ಪ್ರಶ್ನೆ, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟ್. ಪ್ರಶ್ನೆ 9, ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ. ಏನು? ಊರನ್ನು ಸ್ವಚ್ಛವಾಗಿಡೋದು. ನೆಕ್ಸ್ಟು ಪ್ರಶ್ನೆ 10, ಆನೆ ಎಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯ ಕುರಿತು ಹೇಳಿರುವ ಸಂಗತಿ ಆಪ್ಷನ್ ಎ, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ನಂತರ ಆ ವಿಭಾಗ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಿಟ್ಟ ಸ್ಥಳ ಪ್ರಶ್ನೆಗಳು 5 ಇರ್ತವೆ. ಟೋಟಲಾಗಿ 5 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 11ನೇ ಪ್ರಶ್ನೆ, ಫ್ಲೇವಿಯಾ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. 12ನೇ ಪ್ರಶ್ನೆ, ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. 13ನೇ ಪ್ರಶ್ನೆ, ವಿಜ್ಞಾನದ ಅಡಿಪಾಯವು ಪ್ರಶ್ನೆ ಕೇಳುವುದು. ಪ್ರಶ್ನೆ 14, ಕನ್ನಡ ಕಸ್ತೂರಿ ಅಲ್ಲವೇ ಎಂದವರು ಮನೋರಮೆ. ಪ್ರಶ್ನೆ 15, ಕಲಿಯುಗದ ಅಮೃತ ಚಹಾ. ನಂತರ ಈ ಭಾಗ ಈ ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ. 5 ಮಾರ್ಕ್ಸ್ ಇರ್ತದೆ. ಟೋಟಲಾಗಿ 5 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. ಎಲ್ಲ ಕೂಡ ಕವಿ ಪರಿಚಯ ಮೇಲೆ ಕೇಳ್ತಾರೆ ಮತ್ತು ಲೇಖರ ಪರಿಚಯ. ಪುಲಿಗೆರೆ ಸೋಮನಾಥ, ಶತಕ, ಪುರಂದರದಾಸರು, ಶಾಲೆಯ ಮರದಂತೆ, ಬೆಳಗು ಜಾವ, ಮುಕ್ತಕಂಠ, ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವನ, KS ನಸೀರ್ ಶುಲಭ ಇರುತ್ತಾನೆ. ನಂತರ ಆ ವಿಭಾಗ ಯಾವುದಾದ್ರು 3 ಪ್ರಶ್ನೆಗಳಿಗೆ 2-3 ಅಂಕ ಉತ್ತರಿಸಿ ನೋಡಿ. 2 ಅಂಕ 3 ಪ್ರಶ್ನೆಗಳು, ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಇದೇ ರೀತಿ ಎಲ್ಲ ಕ್ವಶನ್ಸ್ವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಥವಾ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಜಸ್ಟ್ ಸ್ಲೋ ಮಾತಾಡ್ತೀನಿ. ಅಷ್ಟು ಮೇಲೆ ನಿಮಗೆ PDF ಬೇಕನ್ನೋರು ನಮ್ಮ ಒಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಜಾಯ್ನ್ ಆಗಿ PDF ಹಾಕಿರ್ತವೆ. ಓಕೆ, ನೋಡ್ಕೊಳ್ಳಿ. ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಮಾಡಲ್ ಕ್ವಶನ್ 1 ಮಾದರಿ ಪ್ರಶ್ನೆ ಅಂತ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಸೊ ಇನ್ ಡೀಟೇಲಾಗಿ ಹೇಳಿದ್ದೀನಿ ಅಲ್ಲಿ ನೋಡ್ಕೊಳ್ಳಿ ಎಲ್ಲ ಪ್ರಶ್ನೆಗಳನ್ನು. ಸೊ 2 ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಟ್ಟಿದ್ದೀನಿ. ಸ್ಲೋ ಮಾಡ್ತಾಯಿದ್ದೀನಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸೊ ನಮಗೆ ಅಂತ 3 ಭಾಗ ಮಾಡ್ತಾರೆ. ಆಮೇಲೆ ಈ ಭಾಗದಲ್ಲಿ ಸಂದರ್ಭ ಇರ್ತವೆ. ಅದಾಯ್ತಾ? ಇಲ್ಲಿ ಕೂಡ ಸೇಮು ಇ ಅಂತ 3 ಭಾಗ ಮಾಡ್ತಾರೆ. ನಿಮಗೆ ಕ್ವಶನ್ ಇರ್ತವೆ. ಡೋಂಟ್ ವರಿ, ಕೆಲವೊಂದು ಸಂದರ್ಭ ಹಳೆಗಿನ ಕೊಟ್ಟರು ನಿಮಗೆ ಹೊಸಗಿನ ಬರೆಯುವುದು.
ಅಥವಾ ಕ್ವಶನ್ ಇರ್ತವೆ. ಅರ್ಥ ಆಯ್ತಾ? ಅದೇ ಕಾರಣಕ್ಕೆ ಏನು ಮಾಡಿ ನೀವು ಹಳೆಗನ್ನಡ ಬರಲಿಲ್ಲ ಅಂದರೆ ಬರೆಯೋಕೆ ಹೋಗಬೇಡಿ. ಹೊಸಗನ್ನಡ ಸಂದರ್ಭ ಇರ್ತವೆ, ಅವನ್ನ ಬರೀರಿ. ನೋಡ್ಕೊಳ್ಳಿ ಎಲ್ಲ ಪ್ರಶ್ನೆಗಳನ್ನು, ಉತ್ತರ ಸಹಿತವೆ. ಇದನ್ನು ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಂತರ ಈ ಭಾಗದಲ್ಲಿ ನಿಮಗೆ ಏನಿರ್ತವೆ 4 ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 8 ಅಂಕ. ಇಲ್ಲೂ ಕೂಡ ಸೇಮು ಅ ಆ ಇ ಅಂತ 3 ಭಾಗ ಮಾಡ್ತಾರೆ. ಎಲ್ಲ ಕೂಡ ಇಂಪಾರ್ಟೆಂಟು. ನೀವು ನೋಡ್ಕೊಂಡಿದ್ದೀರಾ ಇವೇನು ಮಾಲ್ ಕ್ವಶನ್ ಪೇಪರ್ಸು ರಿಪೀಟ್ ಆಗೋದಿಲ್ಲ ಅಂತ. ಆ ರೀತಿ ಎಲ್ಲ ಕ್ವಶನ್ ರಿಪೀಟ್ ಆಗ್ತವೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು, ನೋಡ್ಕೊಂಡು ಹೋಗಿ. ನೋಡಿ 4ನೇ ಕ್ವಶನ್ನು ಒಂದು ಪದ್ಯ ಕೊಡ್ತಾರೆ, ಅದನ್ನು ಅರ್ಥವನ್ನು ಕೇಳ್ತಾರೆ, ಮೌಲ್ಯವನ್ನು ಕೇಳ್ತಾರೆ. ಅರ್ಥ ಆಯ್ತಾ? ನಿಮ್ಮ ಇಷ್ಟ, ಇದು ಈಸಿ ಇದ್ರೆ ಬರೀರಿ, ಅಥವಾ ಮೇಲೆ ಅಥವಾ ಕ್ವಶನ್ ಇರ್ತವೆ ಅವನು ಬರಿಬೋದು. ಇವ್ರನ್ನ 15 ಪ್ರತಿ ಪ್ರಶ್ನೆ ನೋಡ್ಕೊಳ್ಳಿ. ನಂತರ ವಿಭಾಗದಲ್ಲಿ ಭಾಷೆ ಇರ್ತವೆ. ಗ್ರಾಮರು ಅಂದರೆ ವ್ಯಾಕರಣ ಭಾಗ, ಟೋಟಲಾಗಿ 8 ಮಾರ್ಕ್ಸಿಗೆ ಕೇಳ್ತಾರೆ. ಸಮಾನಾರ್ಥಕ ನೋಡ್ಕೊಳ್ಳಿ, ಗುಣವಾಚಕ ಇಂಪಾರ್ಟೆಂಟು, ಧಾತು ರೂಪಗಳನ್ನು ಕೇಳ್ಬೋದು, ಕ್ರಿಯಾಪದಗಳ ಧಾತು ರೂಪ, ಆಮೇಲೆ ಸ್ವಂತ ವಾಕ್ಯದಲ್ಲಿ ಬಳಸೋದು, ವಿಭಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸೋದು, ವಿಭಕ್ತಿಗಳನ್ನ ನೋಡ್ಕೊಳ್ಳಿ, ಚತುರ್ಥಿ, ಪ್ರಥಮ, ದ್ವಿತೀಯ, ತೃತೀಯ ಎಲ್ಲ ಕೂಡ ನೋಡ್ಕೊಳ್ಳಿ. ಆಮೇಲೆ ತತ್ಸಮ ತದ್ಭವ. ಅರ್ಥ ಆಯ್ತಾ? ಕೆಳಗಿನ ಪದ ತತ್ಸಮ ರೂಪ ಬರೀರಿ. ತತ್ಸಮ ಕೇಳ್ಬೋದು, ತದ್ಭವ ಕೇಳ್ಬೋದು. ತತ್ಸಮ ಕೊಟ್ಟು ತದ್ಭವ ಕೇಳ್ತಾರೆ, ತದ್ಭವ ಕೊಟ್ಬಿಟ್ಟು ತತ್ಸಮ ಕೇಳ್ತಾರೆ. ನಂತರ 4 ಮಾರ್ಕ್ಸಿಗೆ ಪ್ರಬಂಧ ಇರ್ತದೆ ಒಂದು. ನೋಡಿ ಎಲ್ಲ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಇರೋ ಪ್ರಬಂಧ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲ ಪ್ರಬಂಧ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಬರ್ತದೆ, ಫಿಕ್ಸ್ ಬರ್ತದೆ. ನೆಕ್ಸ್ಟ್ ಯೋಗಾಭ್ಯಾಸದ ಪ್ರಯೋಜನಗಳು ಇಂಪಾರ್ಟೆಂಟು ಕೇಳ್ಬೋದು. ನಂತರ ಪತ್ರ ಲೇಖನ, ಒಂದು ವ್ಯವಹಾರಿಕ ಒಂದು ವೈಯಕ್ತಿಕ 2 ಕೊಟ್ಟಿರ್ತಾರೆ. ನಿಮ್ಮ ಇಷ್ಟ, ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನ ಬರೀರಿ. ಇವರಿಂದ ಇವರಿಗೆ ಅಡ್ರೆಸ್ ಅವರು ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ನೀವು ಜಸ್ಟು ಪತ್ರನ ಬರೀಬೇಕು. ಇವ್ರನ್ನ 15 ಪತ್ರ ನೋಡ್ಕೊಳ್ಳಿ, ಕರೆಕ್ಟಾಗಿ ಬರೀರಿ. ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ಆಮೇಲೆ ವಿಷಯ ವಿವರಣೆ, ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ. ನೆಕ್ಸ್ಟು ಇದೊಂದು ಕ್ವಶನ್ ಪೇಪರ್ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಇದು 2ನೇದು. ಇನ್ನು ನೆಕ್ಸ್ಟ್ ಬರುವಂಥದ್ದು 3ನೇದು. 1ನೇದು ಈಗಲೇ ಚೆನ್ನಾಗಿ ಹಾಕಿದ್ದೀನಿ ನೋಡ್ಕೊಳ್ಳಿ. ಸೊ ಇದು 3ನೇದು. ಓಕೆ, ಇಲ್ಲೂ ಕೂಡ ಸೇಮು 10 ಮಲ್ಟಿಪಲ್ ಇರ್ತವೆ. ಇವ್ರನ್ನ 15 ಪ್ರತಿ ಪ್ರಶ್ನೆ ನೋಡ್ಕೊಳ್ಳಿ, ಉತ್ತರ ಸಹಿತ ನೋಡ್ಕೊಳ್ಳಿ. ಸೇಮು 10 ಮಲ್ಟಿಪಲ್ ಇರ್ತವೆ. ಆಮೇಲೆ ಬಿಟ್ಟ ಸ್ವಲ್ಪ ಪ್ರಶ್ನೆಗಳು 5 ಇರ್ತವೆ. ನೋಡಿ ಹೊಂದಿಸಿ ಬರೆಯಿರಿ. ನಿಮಗೆ ಹೆಚ್ಚಾಗಿ ಪದ್ಯ ಭಾಗ ಕೊಡ್ತಾರೆ. ಪದ್ಯ ಭಾಗದ ನೋಡ್ಕೊಳ್ಳಿ, ಎಲ್ಲ ಕೊಟ್ಟಿದ್ದೀನಿ ನಿಮಗೆ. ಒಂದಿನ ಕೊಟ್ಟಿದ್ದೀನಿ, ಏನು ಪಾಸಿಂಗ್ ಪ್ಯಾಕೇಜು. ಅರ್ಥ ಆಯ್ತಾ? ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ. ಮತ್ತು 15 ಮಾರ್ಕ್ಸ್ ಫಿಕ್ಸ್ ಬರೋ ಕ್ವಶನ್ ಹೇಳಿದ್ದೀನಿ. 15 ಮಾರ್ಕ್ಸ್ಗೂ ಫಿಕ್ಸ್ ಬಂದ ಪ್ರಶ್ನೆಗಳನ್ನ ಹೇಳಿದ್ದೀನಿ, ಅಲ್ಲಿ ನೋಡ್ಕೋಬೋದು ನೀವು. ಅಲ್ಲಿ ಏನು ಕೊಟ್ಟಿದ್ದೀನಿ, ಒಂದು ಬಿಟ್ಟಷ್ಟ ಕೊಟ್ಟಿದ್ದೀನಿ, ಹೊಂದಿಸಿ ಬರೆಯಿರಿ ಕೊಟ್ಟಿದ್ದೀನಿ, ಆಮೇಲೆ ಮಲ್ಟಿಪಲ್ಲು 3ನ ಕೊಟ್ಟಿದ್ದೀನಿ. ಚಾನಲ್ ಹಾಕಿದ್ದೀನಿ ನೋಡಿ, ನಿನ್ನೆ ತಾನೇ ಹಾಕಿದ್ದೀನಿ, ನಿನ್ನೆ ಹಾಕಿಲ್ಲ, ಇವತ್ತು ಹಾಕಿದ್ದೀನಿ. ನೋಡ್ಕೊಳ್ಳಿ. ಅಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ 15 ಮಾರ್ಕ್ಸ್ ಗಳಿಸ್ಬೋದು. ಬಹು ಆಯ್ಕೆ, ಆಮೇಲೆ ಬಿಟ್ಟ ಸ್ಥಳ, ಅಷ್ಟೇ ಅಲ್ಲದೆ ಹೊಂದಿಸಿ ಬರೆಯಿರಿ 3 ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ. ಅಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ 15 ಮಾರ್ಕ್ಸ್ ಗಳಿಸ್ತೀರಾ. ಓಕೆ, ತುಂಬ ಜನ ಟಫ್ ಆಗೋದು ಅಲ್ಲಿ ಎಲ್ಲ ಬರೀತೀರ, ಲಾಂಗ್ ಆನ್ಸರ್ಸ್ ಬರೀತೀರ, ಆದರೆ ಅಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಹಾಕಿದ್ದೀನಿ ನೋಡಿ ಯಾವಾಗ ಬರ್ಬೋದು ಅಂತ, ಓದ್ಕೊಂಡು ಹೋಗಿ, ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಸೊ PDF ಬೇಕಂದ್ರೆ ಜಾಯ್ನ್ ಆಗಿ ಗ್ರೂಪಿಗೆ, ಅಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟು, ಯಾವುದೇ ಕ್ವಶನ್ ಬಿಡಕ್ಕೆ ಹೋಗಬೇಡಿ. ಮತ್ತು ಮರೆಯೋಕೆ ಹೋಗಬೇಡಿ. ತುಂಬ ಜನ ಏನು ಮಾಡ್ತಾರಾ, ಒಂದು ಭಾಗ ಬರೀತಾರ, ಆ ಭಾಗನ ಮರಿತಾರೆ. ಆಯ್ತು ಮಾಡ್ಕೋಬೇಡಿ. ನೀಟಾಗಿ ನಂಬರ್ ಹಾಕಿಬಿಟ್ಟು ಎಲ್ಲ ಸಾಲ್ವ್ ಮಾಡಿ ಬನ್ನಿ, ಅಂದರೆ ಎಲ್ಲ ಆನ್ಸರ್ ಬರೋದು ಬನ್ನಿ ಅಂತ. ನೋಡಿ ಭಾಷೆ 8 ಮಾರ್ಕ್ಸ್ ಇರ್ತದೆ. ಏನು ನೋಡ್ಕೋಬೇಕು, ಅರ್ಥ ನೋಡ್ಕೊಳ್ಳಿ, ಗುಣವಾಚಕ ನೋಡ್ಕೊಳ್ಳಿ, ಕ್ರಿಯಾಪದ ಅಂತೂ ಕೇಳ್ತಾರೆ, ವಿಭಕ್ತಿ ಕೇಳ್ತಾರೆ, ವಿಭಕ್ತಿ ಅಂತ ಬರ್ತದೆ. ಆಮೇಲೆ ಸ್ವಂತ ವಾಕ್ಯದಲ್ಲಿ ಕೇಳ್ತಾರೆ, ನುಡಿಗಟ್ಟು ಕೊಡ್ಬೋದು, ದೀರ್ಘ ಕೊಡ್ಬೋದು.
ಅನಿರ್ದಿಷ್ಟ ಪದ ಕೇಳ್ತಾರೆ. ತುಂಬಾ ಈಸಿ ನೋಡಿ. ಅರ್ಜಿ, ಇಲಾಖೆ, ಕಾಗದ, ಖಾದಿ, ದುಬಾರಿ, ರೈಲು, ಬಸ್, ಪೆನ್ನು ಇವೆಲ್ಲ ಅನಿರ್ದಿಷ್ಟ ಪದಗಳು. ಪ್ರಬಂಧ ನೋಡ್ಕೊಳ್ಳಿ. ಅರಣ್ಯ ರಕ್ಷಣೆ ಸಂರಕ್ಷಣೆ ಎಂಬ ಪಾತ್ರ ಈಸಿ ಇರ್ತವೆ, ಟಫ್ ಇರೋದಿಲ್ಲ. ಯಾರು ಕೊಡ್ತಾರೆ ನಿಮಗೆ ಯಾವುದು ಈಸಿ ಅನಿಸುತ್ತೆ ಒಂದನ್ನು ಬರಬೇಕು. ನೋಡ್ಕೊಳ್ಳಿ. ಈ ರೀತಿ ಕ್ವಶನ್ ಪೇಪರು ಈಗ ಚಾನಲ್ ನಿಮಗೆ ಎಲ್ಲ ಇರ್ತವೆ. ಆರ್ಟ್ಸು, ಕಾಮರ್ಸ್, ಸೈನ್ಸು ಎಲ್ಲ ಕೂಡ ಹಾಕ್ತೀವಿ. ಎಲ್ಲ ವಿಷಯಗಳು ಪಾಸಿಂಗ್ ಬ್ಯಾಗ್ ಹಾಕ್ತೀವಿ, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಇದೇ ರೀತಿ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೀವಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ಫ್ರೆಂಡ್ಸ್ ಶೇರ್ ಮಾಡಿ. ಇದ್ರ ಬಗ್ಗೆ ಏನೇನು ಡೌಟ್ ಇರೋ ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ಸೊ ಜೊತೆಗೆ ನಿಮಗೆ ಬೇರೆ ಯಾವ ಕ್ವಶನ್ ಬರಬೇಕು ಅವನು ಕಮೆಂಟ್ ಮಾಡಿ. ನಾನು ಹಾಕಿರುವ 3 ಮೂಲ ಕ್ವಶನ್ ನೋಡ್ಕೊಂಡು ಹೋಗಲೇಬೇಕು. ಅರ್ಥ ಆಯ್ತಾ? ಇದು 2-3 ಆಯಿತು. ಒಂದೇದು ಈಗ ಇರ್ತದೆ, ಅದು ನೋಡ್ಕೊಳ್ಳಿ. ಚೆನ್ನಾಗಿ ಓದ್ಕೊಂಡು ಹೋಗಿ, ನಿಮ್ಮ ಎಕ್ಸಾಮು ಚೆನ್ನಾಗಿ ಆಗ್ತದೆ. ಓಕೆ ಫ್ರೆಂಡ್ಸ್ ಶೇರ್ ಮಾಡಿ. ಇದ್ರ ಬಗ್ಗೆ ಏನು ಡೌಟ್ ಕಮೆಂಟ್ ಮಾಡಿ. ಮತ್ತು ಈಗ ಒಂದು ವಿಡಿಯೋ ಹಾಕಿದ್ದೀನಿ ನಿಮ್ಮ ಎಕ್ಸಾಮ್ ಬಗ್ಗೆ, ಅದು ನೋಡ್ಕೊಂಡು ಹೋಗಿ. ಅದು ಹೇಳಿದ್ದೀನಿ ಎಕ್ಸಾಮ್ ಯಾವ ಇರುತ್ತೆ ಅಂತ ನೋಡ್ಕೊಳ್ಳಿ. ಅದನ್ನು ಕೂಡ ಜಸ್ಟ್ ಚಾನಲ್ಗೆ ಹೋಗಿ, ನಿಮಗೆಲ್ಲ ವಿಡಿಯೋ ಸಿಗ್ತವೆ. ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಓಕೆ ಚೆನ್ನಾಗಿ ಬರೀರಿ ಎಕ್ಸಾಮನ್ನು. ಎಲ್ಲರಿಗೂ ಆಲ್ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.